ನಾವೆಲ್ಲ ಮಾದಪ್ಪನ ಪಾದಯಾತ್ರೆ ಓಡ್ತಾ ಇದೀವಿ, ನಾನು ನಮ್ಮ ಹುಡುಗರು. ಸುದೀಪ್ ಫ್ಯಾನ್ಸ್ ನೋಡ್ರಿ, ಸುದೀಪ್ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಸಿಗ್ತದೆ ಅಂದ್ಬಿಟ್ಟು ಇಪ್ಪಡಿ ತಿಂದ್ರೆ ನೀನು ನಡೆಯೋದೇ ಅವಾಗ. ಎಲ್ಲಾದ್ರೂ ರಾಮನಗರದ ಸುತ್ತಮುತ್ತ ಸಿಕ್ಕಿದ್ರೆ ಚಪ್ಪಲಿ ಹೊಡೀರಿ. ಹಾಂ ಹೊಡಿ. ನಮ್ಮಂಥವ್ರು ಸಿಂಗಲ್ಸ್ಗೆ ಏನಿರ್ತದೆ, ಏನು ಇರಲ್ಲ. ಅದೇ ಬಿಡಿ ಹುಷಾರಕ್ಕೂ ಆಗಬಿಟ್ಟು ಬರ್ಬೇಕಂತೆ. ಆಗಬಿಟ್ಟು ಬಂದರೆ ಅಲ್ಲಿ ಕೊಚ್ಕೊಂಡೈತಿ ಅಲ್ಲಿಗೆ. ಫೈನಲಿ ಆ ಕಡೆಯಿಂದ ಈ ಕಡೆ ಬಂದಾಯಿತು. ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ. ಈ ಜನಸಾಗರ ನೋಡಿ ಕನ್ಫ್ಯೂಸ್ ಆಗಿಬಿಡಿ ಇಲ್ಲಿ ಅಂತ ನಾವು ಹೇಳ್ತೀವಿ ನೋಡಿ. ನಾವು ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇದು ಏಳಗಳ್ಳಿ ಅಂತ. ನಾವೆಲ್ಲ ಮಾದಪ್ಪನ ಪಾದಯಾತ್ರೆ ಓಡ್ತಾ ಇದ್ದೀವಿ, ನಾನು ನಮ್ಮ ಹುಡುಗರು. ಹುಡುಗರಿದ್ದಾರೆ ದೊಡ್ಡ ಲಾಗಲ್ಲಿ ನೋಡ್ಕೊಬಿಡಿ. ಸುಮಂತ್ ಹಾಯ್ ಮಾಡಪ್ಪ, ನಿಮ್ಮಿಂದ ಬೆಳಿಬೇಕು. ಆಯ್ತು ಅಣ್ಣ, ನಿಮ್ಮಿಂದ ನಾವಣ್ಣ. ಇಲ್ಲ ಅಣ್ಣ, ನಿಮ್ಮಿಂದ ನಾವಣ್ಣ, ನಮ್ಮಿಂದ ನೀವಿಲ್ಲ ಅಣ್ಣ. ಎಳಗಡೆಯಿಂದ ದೇವಸ್ಥಾನ ಕೈ ಮುಕ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಊರವರು ಬಂದಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ನಾನು ಈಗ ನಮ್ಮ ಫ್ರೆಂಡ್ಸು ನಾವೀಗ ಹೋಗ್ಬೇಕು. ಅಲ್ಲಿ ಹೋಗ್ತಾ ಸಿಗೋಣ. ಎತ್ಕೋ ಕಿರಣ ಕುಡಿ. ಏನು ಗುರು ಹುಡುಗಿ ಫುಲ್ಲು ಅಕ್ಕ ಮುಂದೆ. ನಾವು ಅಲ್ಲಿಂದ ಊಟಕ್ಕೆ ಅಂತ ಬಂದಿದ್ದೀವಿ. ಅನ್ನದಾನ ಏರ್ಪಡಿಸಿರ್ತಾರಲ್ವಾ, ಹುಡುಗರೆಲ್ಲ ಬಂದಿದ್ದೀವಿ. ಹೋಗ್ಬೋದು ತಾವು ಕೊಡ್ತಾರೆ, ನಾವು ಇಷ್ಟ ಯಾರು ಹುಡುಗ ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾವೆ. ನಮ್ಮ ಕಿರಣ್ ನೋಡಿರ್ತೀರಿ ಇವನ್ನ ಹಳೆ ವಿಡಿಯೋದಲ್ಲಿ ಅಲ್ಲ ಕಿರಣ್, ಫೇಮಸ್ ಆಗಿದ್ದಾನೆ. ಸ್ವಲ್ಪ ಹಾಕೋಣ. ನಮ್ದು ಅನ್ನ ಸಾರು, ಇವ್ರದ್ದು ಮುದ್ದೆ ಸಾರು ತಿಂತಾ ಇದ್ದೀವಿ. ತಿನ್ಕೊಂಡು ಇಲ್ಲಿಂದ ಹೋಗ್ಬೇಕೀಗ. ಬ್ಯಾಟ್ರಿ ಅಂತ ಬ್ಯಾಟ್ರಿ ತಗೋತಾವ ನಮ್ಮ ಅಪ್ಪ ಅಮ್ಮ. ನೈಟ್ಗೆಲ್ಲ ಯೂಸ್ ಆಗಬೇಕಲ್ಲ ಅದಕ್ಕೆ. ಹಾಕು ಧೂಪ ಹಾಕಿ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇ ಮಾದಪ್ಪ ಅಂದ್ಕೊಂಡು ಕಾಣಿಸ್ತಿದ್ಯಲ್ವ ನನಗೆ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ ಪಾದಯಾತ್ರೆಗೆ ಅಷ್ಟು ಜನ ಹೋಗ್ತಾರೆ. ನಮಗೆ ಗೊತ್ತಿಲ್ಲ ಎಷ್ಟು ಜನ ಹೋಗ್ಬೋದು ಅಂತ. ಅಲ್ಲಿ ಸ್ಟಾರ್ಟಿಂಗ್ ನೋಡೋದು ಇಲ್ಲಿ ಕಾಣಿಸಲ್ಲ ಮುಚ್ಚ ಕ್ಯಾಮ್ರಾ. ಅಲ್ಲಿ ಗಂಟೆ ಇದೆ, ಅಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಅಂದರೆ ಅಷ್ಟು ಜನ ಹೋಗ್ತಿದ್ದಾರೆ. ಊಹೆ ಮಾಡೋಕ್ಕಾಗ ಅಕ್ಕ 10 ರೂಪಾಯಿ ಇಲ್ಲ ಅಕ್ಕ. ಮತ್ತೆ ಎಷ್ಟು ಇದೆ ಹೇಳಿ? ಚೇಂಜು ತಗೊಳ್ಳಿ, 10 ರೂಪಾಯಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೈಗೆ 10 ರೂಪಾಯಿ ಸಿಕ್ಕೋಯ್ತಲ್ಲೋ. ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ. ಅದರಲ್ಲಿ ಇವನು ಬೈಯಲ್ಲಪ್ಪ ಆಯಿತು. ಹೋಗ್ತಾ ಸಿಗೋಣ ಹಂಗೆ ಮುಂದೆ. ಸುಮಾನ್ ಬಾಯ್. ಸಿಗ್ತಾ ಇರಬೇಕು. ಅಲ್ಲಿಂದ ತಲುಪ್ತಾ ಇದ್ದೀವಿ. ಎಲ್ಲ ವಾಟರ್ ಬಾಟಲ್ ಏನು ಇರ್ತದೆ ಅರಿಕೆಗಳೆಲ್ಲ ತೀರಿಸ್ಕೊಂಡು ಇಲ್ಲಿ ಕೊಟ್ಕೊ ಹೋಗ್ತಾ ಇರ್ತಾರೆ. ನೋಡಿ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ವತಿ ರಾಮನಗರ ಕಡೆಯಿಂದ ಈ ಥರ ಸೇವೆ ಅಲ್ಲೆಲ್ಲ ನಾವು ನೋಡ್ಬೋದು. ಮಜ್ಜಿಗೆ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸುಡುತ್ತಿದೆ. ನಾವು ಬರೀ ಕಾಲದಲ್ಲಿ ಬಂದಿದ್ದೀವಿ. ಏನು ಹಾಕಲ್ಲ, ಈ ವೈಟ್ ಪಟ್ಟಿ ಮೇಲೆ ಹೋಗ್ಬೇಕು, ಹೋಗೋಕ್ಕಾಗಲ್ಲ ಅಂತ. ಇಲ್ಲಿ ನೋಡಿ ನಮ್ಮ ಪುಟ್ಟು ಮಾದಪ್ಪ ಹೇಗಿದೆ. ಹಾಯ್ ಮೇಡಪ್ಪ. ಮಚ್ಚ ನೀನು ಮಕ್ಕಳಾದ್ರೆ ಈ ಥರ ಮಾಡಪ್ಪ. ನಿಮ್ಮ ಮಕ್ಕಳುಗಳು ನಾವೇನೋ ಬರೀ ಕಾಲ ಅನ್ಬೋದು. ಈ ಮಗ ನೋಡಿ ಇನ್ನ ಪಾಪ ಬರೀ ಕಾಲು. ಅವರೆಲ್ಲ ಚಪ್ಪಲಿ ಹಾಕೋಡ್ಕೊಣ, ಅವರೆಲ್ಲ ಚಪ್ಪಲಿ ಹಾಕೋ. ನೀನು ಚಪ್ಪಲಿ ಹಾಕಿಲ್ಲ ಅಲ್ಲಿ ನೋಡು, ಚಪ್ಪಲಿ ಹಾಕಿಲ್ಲ ಹೆಂಗೆ ನಡೀತಿದ್ದೆ. ಯೂಟ್ಯೂಬ್ಗೆ ಹಾಕೋದು. ನಿನ್ನ ಹೆಸ್ರೇನು ಹೇಳು ಅದಕ್ಕೆ? ಯಶಸ್ ಅಂತ. ಯೂಟ್ಯೂಬ್ ನೋಡಲ್ಲ ನೀನು? ನನ್ನ ಚಾನಲ್ ನೋಡಬೇಕಲ್ಲ ನೀವು. ಈಗ ವೀಡಿಯೋ ಮಾಡ್ತಿದ್ದೀನಿ ನಾನು. I am ಪುನೀತ್ ಅಂತ, ಅವನದು ಸುಮಂತ್ ಅಂತ. ಸುಮಂತ್ ಪುನೀತೆ ಅಂತ. ನೀನು ಪುನೀತೆ ಅಂತ ಕೇಳು. ಆ ಪುನೀತ್ಗೆಲ್ಲ ಹೋಲಿಸ್ಬೇಡ ನನ್ನ. ನಮ್ಮ ಅಪ್ಪ ಅಮ್ಮ ಇಟ್ಟಿರೋ ಪುನೀತ್ ನನ್ನ ಹೆಸರು. ಹಾಂ ಆಯಿತಾ? ನೀನು ಅಷ್ಟೇ ಅಲ್ವಾ? ಯಶಸ್ ಅಂದರೆ ಯಶ್ ಅಲ್ಲ ಅಲ್ವಾ? ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಯಶ್ ಅಲ್ವಾ? ಆ ಥರ. ಅವನಿಗೇನು ಗೊತ್ತು? ಸುಮ್ಮನೆ ಅವ್ರ ಅಪ್ಪ ಅಮ್ಮ ಓದ್ಬಿಟ್ಟವನು ಅಷ್ಟೇ ಗೊತ್ತು ಅವನಿಗೆ. ಹಾಂ ನಾನು ಓದಿದ್ದೀನಿ BCom. ನಿನ್ನಂಗೆ ಓದಿಲ್ಲ. ಎಜುಕೇಟೆಡ್.
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇವನು ಮಾತ್ರ ಎಲ್ಲಿ ಏನೇನು ಸಿಗ್ತದೆ ಕುಡ್ಕೊ ಹೋಯ್ತಾ ಇರ್ತಾನೆ. ಪಾದಯಾತ್ರೆಗೆ ಬಂದಿದ್ಯೋ ನೀನು, ಇಲ್ಲೇನೋ ಸಿಗೋದು ತಿನ್ನೋದು ಬಂದಿದ್ಯಾ? ದೇವ್ರು ಮಾಮೂಲಿ ತಿನ್ಕೊಂಡು ಉಣ್ಕೊಂಡೇ ಬಾ ಅಂತ ಹೇಳಿರೋದು. ಹಸ್ಕೊಂಡ್ ಬಾರಪ್ಪ, ಹಂಗಲ್ಲಪ್ಪ, ಅನ್ಕೋ ಬಾರಪ್ಪ ಅಂತ ಹೇಳಿಲ್ಲ. ಅದಕ್ಕೆ ಕುಡ್ಕೋಯ್ತಾ ತಿಂದು ಬಿಟ್ಟು ಸಿಗ್ತದೆ ಅಂದ್ಬಿಟ್ಟು ಈ ಪಡಿ ತಿಂದ್ರೆ ನೀನು ನಡೆಯೋದೆ ಅವಾಗ. ನಡೀತಾ ಇದೀನಲ್ಲ ಬಿಡು, 3 ದಿನ ಅಲ್ಲ 1 ವಾರಕ್ಕೆ ಹೋಗುವ. ಮರಪ್ಪ ಬೇಡ ಅನ್ನತ್ತೆ, ಬೇಡ ಅನ್ನಲ್ಲ. 1 ವಾರಕ್ಕೆ ಹೋದ್ರೆ ನಿನಗೆ ಇವೆಲ್ಲ ಕೊಡಲ್ಲ. ಬೇಡ ಬಿಡು, ತಿನ್ನೋಷ್ಟು ತಿನ್ನುವ. ಅದೇನೋ ತಿಂದೆ ಹಿಂಗೆ ಅವನೇ ಅಪ್ಪ. ಏನು ಈಗ ಜೀವನ ಮಾಡ್ತಾ ಇರೋದೇ ತಿನ್ನಕ್ಕೆ ಉಣ್ಣಕ್ಕೆ, ತಿಂತಾ ಇರೋಣ ಕುಡಿತಾ ಇರೋಣ ಅಷ್ಟೇ. ಯಾವಾಗ ಏನಾಯ್ತದೆ ಒಂದು ಜೀವನ ಅಲ್ಲ. ಈಗ ಯಾತ್ರೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಸಿಗ್ನ ಹೋಗೋಣ. ಸಂಗಮ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ಇಲ್ಲೂ ಬಾಯ್ಸ್ ಫ್ರೆಂಡ್ ಆಗಿದ್ದಾರೆ. ಮಚ್ಚ ನಿನ್ನ ಕಡೆ ಫ್ರೆಂಡು ಅಣ್ಣ, ಯಾವ ಊರು? ಕನಕಪುರ, ಹೊಸದುರ್ಗ. ಈ ನನ್ನ ಮಗನ ಕನಕಪುರನೇ. ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ. ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಇವಾಗ. ಇಲ್ಲೂ ಎಲ್ಲ ಮಜ್ಜಿಗೆ ಕುಡೀರಿ, ಹೋಗ್ತಾ ಇರಿ ಮುಂದೆ. ಮಜ್ಜಿಗೆ ಕುಡ್ಕೊಂಡು ಒಂದು ಸಣ್ಣ ಬ್ರೇಕ್. ಇವರಿಬ್ಬರಿಂದನೇ ಬ್ರೇಕ್ ಇರೋದು. ನಡ್ಕೊಬಂದ್ಬಿಟ್ಟು ಇಲ್ಲಿ ಬ್ರೇಕ್ ತೊಗೊಂಡಿದ್ದೀವಿ. ಇಲ್ಲಿ ತಂಗುದಾಣದಲ್ಲಿ ಕೂತಿದ್ದೀವಿ. ಚಿಕ್ಕಮರೆ ಸುಸ್ತಾಯ್ತದೆ. ಒಂದು ಟಿಬೇಟಿಯನಿಂದ ತಪ್ಪಿಸ್ಕೊಂಡ್ಬಂದ್ಬಿಟ್ಟವನೇ. ಕಳ್ಳ ಇದ್ದಂಗಿದ್ದೀನಿ. ಎಲ್ಲಾದರೂ ರಾಮನಗರದ ಸುತ್ತಮುತ್ತ ಸಿಕ್ಕಿದ್ರೆ ಚಪ್ಪಲಿ ಹೊಡೀರಿ. ಹಾಂ ಹೊಡೀರಿ. ನೋಡ್ಕೊಳ್ಳಿ, ಸ್ಟೇಟ್ ಸಿಗಲ್ ಮಾಡೋಣ. ಏನೋ ಕಂದ ಏನು ಸ್ಮಾರ್ಟ್ ಆಗಿದೆಯೋ. ಚೈನೀಸೋ ಜಪಾನೀಸಿಂದ ನಾವು ಓಡ್ ಬಂದ್ಬಿಟ್ಟಿದ್ಯಲ್ಲೋ. ಇಲ್ಲೇನು ಕಾಣುತ್ತೆ, ಫಾರೆಸ್ಟ್ ಎಂಟ್ರಿ ಆಗಿ, ಸಂಗಮ ಫಾರೆಸ್ಟ್ ಇದು. ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಮಾಡುವ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಎಲ್ಲರೂ ರೆಸ್ಟ್ ಮಾಡ್ಕೊಂಡೇ ಹೋಗೋದು, ಬಿಸಿಲು ಜಾಸ್ತಿ ಅಂತ ಇಂದ ಹೋಗ್ತಾ ಇದ್ದೀವಿ. ಕಾವೇರಿ ಒಳ್ಳೆ ದಾಟಬೇಕು ಅಂತ ಹೋಗ್ತಾ ಇದ್ದೀವಿ. ಈ ನನ್ನ ಮಕ್ಕಳು ಬೇರೆ ಬೇಗ ಬರ್ತಾಯಿಲ್ಲ. ಕಾವೇರಿ ದಾಟಬೇಕಪ್ಪ, ಬೇಗ ದಾಟಬೇಕು. ನೈಟ್ ಬಿಡಲ್ಲ ಅಂದಿದ್ಕೇನೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಬೇಗ ದಾಟೋಣ ಅಂತ ಹೋಗ್ತಿರೋದು. ಹೌದು ಫ್ರೆಂಡ್ಸ್, ಇವರು ದೊಡ್ಡ ಮನ್ಸರು. ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಹೋಯ್ತಾ ಇರೋದು ಅಷ್ಟೇ. ದೊಡ್ಡ ಮನ್ಸು ಮತ್ತೆ ಬರ್ತಾ ಇಲ್ವಲ್ಲ ನಾವು ಹೇಳ್ದಂಗೆ. ಏನು ಒಂದು 2-3 ನಿಮಿಷ ಲೇಟ್ ಆಯ್ತದೆ, ಏನು ಮಾಡೋಕ್ಕಾಗುತ್ತೆ. ಹೋಗೋದು ನಿಧಾನಕ್ಕೆ. ಇನ್ನು ನಿಮ್ಮಂಗೆ ಏನಾದರೂ ಕಮಿಟೆಡ್ ಆಗಿದ್ದಿದ್ರೆ ಬೇಗ ಹೋಗಿ ಅವ್ರ ಹುಡುಗಿ ಗಿಡ್ಗಿ ಮಾತಾಡ್ಸುವ ಅಂತ ಇರ್ತದೆ. ನಮ್ಮಂಥವ್ರು ಸಿಂಗಲ್ಸ್ಗೆ ಏನಿರ್ತದೆ, ಏನೂ ಇರಲ್ಲ. ಅದೇ ಬಿಡಿ, ಪ್ರಪೋಸಲ್ ಬಂದಿದ್ದು ಒಪ್ಕೊಳ್ತೀರಾ. ಈಗ ನೀವು ಸಿಂಗಲ್ ಅಂತ ತಿರುಗಾಡ್ತಿದ್ಯಾ. ಅದಕ್ಕೆ ನಿನಗೆ ಹಾಕ್ಬೇಕಿದು. ಮನೇಲಿ ನೋಡಿದ್ರೆ ಎಕ್ಕಡದಲ್ಲಿ ಹೊಡಿತಾರೆ. ನೋಡ್ಲಿ ಬಾ ದೇವಪ್ಪ ಅವರೇ, ನೀವು ನೋಡ್ತೀರಿ ನೋಡ್ಲೇಬೇಕು. ತಿಂದೋಣ. ತಿಂತೀರೇನೋ? ತಿನ್ನಪ್ಪ ನೀನು, ಬೇಕಾದ್ರೆ ವೆಯ್ಟ್ ಮಾಡ್ತೀವಿ. ಇಲ್ಲ ಅಲ್ಲೋಡ, ತಿಂತವನೇ ಎಲ್ಲ ತೀಸ್ಕೊತವನೆ. ಬಾ ತಿನ್ಕೊಂಡು ಹಂಗೆ ಹೋಗ್ತಿರೋಣ. ಎಣ್ಣೀಸ್ಕೊಬಿಡ್ಬೇಕು, ಮಾತಾಡ್ಬಾರ್ದು. ಅಲ್ಲಿ ಪಾಪ ಬಿಸಿ ಇಲ್ವಾ ಅವರು. ನಾವೆಲ್ಲ ಅಂಟಿನ್ಕೊ ಹೋಯ್ತಾ ಇದೀವಿ. ಅನ್ನೋದು ನಂಗೆ ಬೇಡ ಕಣಪ್ಪ, ಸಾಕು. ಹಾಗೆ ಹಿಂದೆ ಒಂದು ಸುದೀಪ್ ಫ್ಯಾನ್ಸ್ ನೋಡ್ರಿ. ಸುದೀಪ್ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಹೋಗ್ತಿದ್ದಾರೆ. ಬ್ರೋ ನಿಮ್ಮ ಹೆಸರು? ಸುದೀಪ್ ಅಂತ. ಸುದೀಪ್ ಫೋಟೋನ ಹಿಡ್ಕೊಂಡಿದ್ದೀರಾ? ಫ್ಯಾನಾ? ಇಲ್ಲೊಬ್ರು ಇದ್ದಾರೆ ಫ್ಯಾನು. ಬ್ರೋ ನಿಮ್ಮ ಹೆಸರು? ನಿತಿನ್. ಇವರು ಸುದೀಪ್ ಫೋಟೋ ಹೋಗ್ತಿದ್ದಾರೆ. ನಿನ್ನ ಫೋಟೋ ಹಿಡ್ಕೊಳ್ಳ? ನಾನು ನಿನ್ನ ಫೋಟೋ ಹಿಡ್ಕೊಳ್ಳ? ನಮ್ಮ ಗುರು ಅಂತ ಮಚ್ಚ. ನಿಂದೇನು ಜಪಾನಿ? ನಿಮ್ಮ ಜೊತೆ ಸೇರಿ ಹಾಳಾಗೋಗೋನೆ. ಥೂ ನನ್ನ ಮಗನೇ, ಹಾಳಾಗೋಗು. ಹಿಂಗೆ ಅಂತ ಅವರು ಫೋಟೋ ಹಿಡ್ಕೊಂಡು ಹೋಗಿದ್ದಾರೆ. ಏನು ರೀಸನ್ ಹಿಡ್ಕೊಂಡು ಹೋಗಿದ್ದಾರೆ? ರೀಸನ್ ಇದೆ. ಅವರು ಸೆಲೆಬ್ರಿಟಿ ಕಣೋ. ಸೆಲೆಬ್ರಿಟಿ ಓಕೆ. ಹಾಂ, ಇವಾಗ ದರ್ಶನ್ ಯಾವನ ಹಿಡ್ಕೊಂಡು ಹೋಗಿದ್ದ ಮೊನ್ನೆ. ಓಕೆನಾ? ಏನಕ್ಕೆ ಹಿಡ್ಕೊಂಡು ಹೋದ? ಏನೋ ಒಂದು ರೀಸನ್. ಆಚೆ ಬನ್ನಿ ನಮ್ಮ ಭಾಷೆ ಅಂತ ಕೇಳಿಸ್ತಿಲ್ಲ. ಆದ್ರೂ ಕೂಡ ಒಂದು ರೀಸನ್ ಐತೆ, ಕೇಳು. ನಾನು ಕೇಳ್ತಾನೆ ಬ್ರೋ, ಎಂತ ರೀಸನ್ ಹಿಡ್ಕೋದಿರೋದು ಅಂತ. ಹೋಗ್ಲಿ ಅಂತ ನೋಡ. ಹಾಂ, ಅವ್ನು ಹೇಳಿಲ್ವಾ ಅವರು? ನಾನು ಇವನ್ ಫೋಟೋ ಹಿಡ್ಕೊತೀನಿ ಅಂದೆ, ಅದಕ್ಕೆ ನೀನು ಬೇಡ ಅಂದೆ. ನೀನು ಬೇಡ ಪಾಪ, ಅದು ದೊಡ್ಡ ಕೆಲಸ ಎಲ್ಲ ಮಾಡ್ಬಿಡ. ತಗೋ, ಇದೇ ಖುಷಿಗೆ ಕಲ್ಲಂಗಡಿ ತಿನ್ನು. ನಾ ಈಸ್ಕೊತೀನಿ ಹಂಗಿದ್ರೆ ಅದೇ ಇಸ್ಕೊತೀನಿ. ಬರಲಿ ಈ ಥರ ವಿಡಿಯೋ ಮಾಡಿಕೊಂಡು
ತಿನ್ಕೊಂಡು ಉಣ್ಕೊಂಡು ಹೋಯ್ತಾ ಇರೋದು. ಮುಂದಕ್ಕೆ ಹೋಯ್ತಾ ಇರೋದು. ನಾವು ನಡ್ಕೊ ಬರ್ತಾ ಇನ್ನೇನು ಕಾವೇರಿ ಹೊಳೆ ಕಡೆ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಫುಲ್ಲು ಔಟ್ ಆಗಿದ್ದಾರೆ ಬಿಸಿಲುಗತ್ತು ಎಲ್ಲ ಎಷ್ಟು ಮಾಡ್ಬೋದು, ಮಾಡಂಗಿಲ್ಲ ಮಾಡ್ಬೋದು. ವೈರ್ ಇದೆಲ್ಲ ವೈರ್ ನಾವು ಹೋಗ್ತಾ ಇದ್ದೀವಿ. ಅಪ್ಪ ಎಷ್ಟು ಸರಿಯಾಗಿ ಹೊಡಿತಿರೋದು ಕತ್ಕೊ ಬರೀಕಾಗಲ್ವಾ, ಸ್ವಲ್ಪ ಹಿಂಸೆನೇ ನೋಡಿ. ಭಕ್ತಾದಿಗಳು ಜಾಸ್ತಿನೇ ಇದ್ದಾರೆ, ಮುಂದೆನೂ ಇದ್ದಾರೆ ಹಿಂದೆನೂ ಇದ್ದಾರೆ. ನಾವು ಅಂದ್ವಿ ಹೋಗ್ತಾ ಇದ್ದೀವಿ ನೋಡಿ. ಈ ನನ್ನ ಮಕ್ಳ ಕೈಯಲ್ಲಿ ನಡೆಯೋಕ್ಕಾಯ್ತಿಲ್ಲ. ಚಿಕ್ಕ ಪಾಪು ನೋಡ್ರಿ ಎಷ್ಟು ಪಾಪ ನಡ್ಕೊ ಹೋಗ್ತಿದೆ. ಹಾಯ್ ಪಾಪು, ಹಾಯ್ ಮಾಡು ಹಾಯ್ ಹಾಯ್ ನೋಡಿ ಹೆಂಗೆ ನಡ್ಕೊ ಬರ್ತಿದ್ದೆ ಪಾಪು. ನೀವಿದ್ದೀರಿ ನನ್ನ ಮಕ್ಕಳ, ಮೂರು ತಾವು ಕುತ್ಕೊಬತ್ತೀರಿ ನಡೀರಲ್ಲ ಅಂದರೆ. ಹಿಂಸೆ ಇವನ್ನೆಲ್ಲ ಕಟ್ಕೊಂಡು ನಾವು ಕಾಲು ನೋವು ಅಂತ ಆಗಲೇ ಕೂತಾವನೆ ನನ್ನ ಮಗ. ಇವನಿಂದನೇ ನಮ್ಗೆ ಹಿಂಸೆ ಜಾಸ್ತಿ. ಕಿರಣ್ ಬಾ ಹೋಗೋಣ. ಹಿಂಸೆ ಇವನ್ ಥರ ಹಿಂಸೆ ಕೊಟ್ರೆ ನಡೆಯೋಕ್ಕಂತೂ ನಮ್ಮ ಕೈಲೂ ಆಗಲ್ಲ ಅಂತದೆ. ಬಾರಲ್ಲ ಹೋಗಲ್ಲ ಬಾರ ಸುಮ್ಮನೆ ತೊಗೋಣ, ಬೇಗ ಬಾ, ಕಾಲು ಚೆನ್ನಾಗಿದೆ ಬಾ, ಇಲ್ಲಿ ಹೋಗೋಣ. ಅಂತೂ ಇವ್ರು ಕರ್ಕೊಂಡು ಕಾವೇರಿ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ತುಂಬ ಚೆನ್ನಾಗಿದೆ, ಬರ್ತಾವಲ್ಲ ಎಲ್ಲರೂ ನೋಡಿ ವ್ಯೂ ಅಂತ. ಟೈಮ್ ಆಗಿದೆ 4 ಗಂಟೆ, ಇನ್ನೇನು 5 ಗಂಟೆ ಅಷ್ಟರಲ್ಲಿ ದಾಟಬೇಕು ಕಾವೇರಿ ಹೊಳೆನ, ಇಲ್ಲಾಂದರೆ ಬಿಡಲ್ಲ. ಇಲ್ಲ ಈ ಕಡೆಗೆ ಮಲ್ಕೋಬೇಕಾಯ್ತದೆ ಮಚ್ಚ. ಅಲ್ಲೇ ಯಾಕೆ ಕಪಲ್ಸ್ ನೋಡ, ನೀನು ಯಾವಾಗ ಕಿರಣ್ ಹಿಂಗೆ ಕಪಲ್ಸ್ ಕರ್ಕೊಬರೋದು? ಕಿರಣ್ ಕಪಲ್ಸ್ ಯಾವಾಗ ನೀನು ಕರ್ಕೊ ಆ ಥರ? ನನಗೇನು ಗೊತ್ತು, ಕೈ ಹಿಡ್ಕೊ ಹೋಗ್ತೀರ ಅದಕ್ಕೆ ಕಪಲ್ಸ್ ಅಂದ್ಕೊಬಿಟ್ಟೆ. ಅದು ಮಚ್ಚ ಈಗ ನೋಡೋದು ನಿನಗೇನು ಅನಿಸ್ತದೆ? ಹತ್ತತ್ರ ಕಾವೇರಿ ಹೊಳೆಗೆ ಹೋಗ್ತಾ ಇದ್ದೀನಿ ಮಚ್ಚ. ಸುಮಂತ್ ಅವ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್? ಅಲ್ಲಿ ಕುತ್ಕೊಬಂದಿತ್ತು ನಿಂದಕ್ಕೆ ಎಕ್ಸ್ಪೀರಿಯನ್ಸೇ ಜಾಸ್ತಿ. ಕಾಡು ಹೇಗಿದೆ? ಕಾಡು ಥರನೇ ಇದೆ, ನಮಗೂ ಗೊತ್ತು. ಸುಟ್ಟೋಗಿದೆ, ಗ್ರೀನರಿ ಬೇಕಾ? ಆ ಕಡೆ ನೋಡು, ಡೆಡ್ ಎಂಡಲ್ಲಿ ಕಾಣುತ್ತೆ. ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ ಹೇಳು ಮಚ್ಚ. ಈಗಿನ ಕಾಲದಲ್ಲಿ ರೋಡ್ ಹೆಂಗಿತ್ತು, ಆಗಿನ ಕಾಲದಲ್ಲಿ ರೋಡ್ ಹೆಂಗಿತ್ತು ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಹೆಂಗಿತ್ತು ಅಜ್ಜಿ ರೋಡ್ ಆಗಿನ ಕಾಲದಲ್ಲಿ? ಬರಕ್ ಭಯಂಕರ ಆಗ್ತಿದ್ರಿ. 16-17 ವರ್ಷ ಆಯ್ತು ನಾನು ಬಂದು ನಡ್ದಿ. ನಾವು ಈಗ 3ನೇ ವರ್ಷ ಅಜ್ಜಿ. ಏನ್ ಸಖತ್ ಮುಳ್ಳು ಇದು ಇತ್ತು ಮಗ. ಆ ಕಡೆ ಬಂದ್ರೆ ನಮ್ಮ ತಾತನ ಕಾಲದವರು ಅವಾಗಿಂದ ನಡೆದಿದ್ದೀನಿ. ಫೈನಲ್ಲಿ ಕಾವೇರಿ ಹೊಳೆ ಹತ್ರ ಬಂದಿದ್ದೀವಿ. ಇನ್ನೇನಿಲ್ಲ, ಆ ಸೈಡ್ ದಾಟ್ಬಿಟ್ಟು ರೆಸ್ಟ್ ಮಾಡಬೇಕು ಒಂಚೂರು. ಹುಡುಗರಿಗೆಲ್ಲ ಕಾಲು ನೋವು ಬಂದಿದೆ, ನನಗೂ ಬಂದಿದೆ. ಈಗ ಕಡೆ ಹೋಗಬೇಕು, ಆ ಕಡೆ ಹೋಗಿ ದಾಟಿ ರೆಸ್ಟ್ ಮಾಡಬೇಕು. ನಾವು ನೀರು ದಾಟಕ್ಕೆ ಹೋಗ್ತಾ ಇದ್ದೀವಿ ಆ ಕಡೆ ದಡಕ್ಕೆ. ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ನೋಡ್ಬೋದು. ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ. ಎಷ್ಟು ಡೇಂಜರ್ ಅಪ್ಪ, ಅಲ್ಲಿ ಕಾಲಕ್ಕೆ ಇಳ್ಜಾರ್ತದೆ, ಇಲ್ಲಿ ಕಾಲಕ್ಕೆ ಇಳ್ಜಾರ್ತದೆ ನೋಡಿ. ಹುಡುಗರು ಕೈ ಹಿಡ್ಕೊಂಡು ಇನ್ನು ಅಲ್ಲಿ ಗಂಟ ಹೋಗ್ಬೇಕು. ಬನ್ನಿ ಸುಮಂತ್. ಲಗನ್ನು ಕಟ್ಟಿರ್ತಾರೆ, ಹಗ್ಗ ಹಿಡ್ಕೊಂಡಾದ್ರು ಬರ್ಬೋದು, ಸೈಡಲ್ಲಿ ಬರ್ಬೋದು. ಜಾಸ್ತಿ ಸೈಡಲ್ಲಿ ಬಿಡಲ್ಲ. ಉಗುರಲ್ವಾ ಪೊಲೀಸ್ ನಿನಗೆ? ಇಲ್ಲ, ನಾವು ಹಗ್ಗ ಹಿಡ್ಕೊಯ್ತಾ ಇದ್ದೀವಿ ನೋಡು. 5 ಗಂಟೆ ಇದೆ. ನಿಧಾನಕ್ಕೆ ಬಾ. ನೀನು ಇಲ್ಲಿಗೆ ಅರ್ಧ ದಾಟಿದ್ದೀವಿ, ಇನ್ನು ಅರ್ಧ ಇದೆ. ಆ ಕಡೆ ಹೋಗ್ಬೇಕು ಇವಾಗ ಹಗ್ಗ ಹಿಡ್ಕೊಂಡು. ನಮ್ಮ ಹುಡುಗರಿಗೆ ವೆಯ್ಟಿಂಗ್ ಅಲ್ಲಿದ್ದಾರೆ. ಹುಷಾರಕ್ಕೂ ಆಗಬಿಟ್ಟು ಬರ್ಬೇಕಂತೆ. ಆಗಬಿಟ್ಟು ಬಂದರೆ ಅಲ್ಲಿ ಕೊಚ್ಕೊಂಡೈತಿ ಅಲ್ಲಿಗೆ ಹೋಗು. ಆಗಬಿಟ್ಬಿಟ್ಟು ಹೋಗಿ ನೀನು. ಫೈನಲಿ ಆ ಕಡೆಯಿಂದ ಈ ಕಡೆ ಬಂದಾಯಿತು. ನೋಡೇ ನಂಬ ಬತ್ತಾವನೆ. ಇಲ್ಲಿಂದ ಮುಂದೆ ಹೋಗೋದು ಏನು ಮಾಡೋದು ಅಂತ ಡಿಸೈಡ್ ಮಾಡಬೇಕು ಇವಾಗ. ನೊಬ್ಬ ಬಂದಮೇಲೆ ಸಾಕಾಯಿತು. ನೋಡಿ ನಮ್ಮ ಸ್ಥಿತಿ ಹೇಗಿದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕ್ರೇಜಿ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ಇಲ್ಲಿ ಆಯ್ತು. ಕಾವೇರಿ ಹೊಳೆ ದಾಟಿ ಒಂದು ಒಳ್ಳೆ ಊಟ ಮಾಡ್ತಾಯಿದ್ದೀವಿ. ನಮ್ಮಣ್ಣ ಪಲಾವ್ ತಿಂತ, ಒಂದು ಪಲಾವ್ ತಿನ್ನೋ ಆಸೆ ಅಂತ. ಇನ್ನು
ನೋಡ್ಬೇಕು, ಇಲ್ಲೇ ಸ್ಟೇ ಅಲ್ವಾ? ಹಾಂ ಇಲ್ಲ ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಹೋಗ್ಬೇಕು. ಫಾರೆಸ್ಟಲ್ಲಿ ಬಿಡಲ್ಲ ಅದಕ್ಕೆ. ಒಳ್ಳೆ ಊಟ ಆಯಿತು. ಎತ್ಕೋದ್ರೆ ನಿನ್ನ ಹೋಗ್ಲಿ ಯಾರು ಚಿರತೆ ನನ್ನನ್ನು ಎತ್ಕೋಗಲ್ಲ. ಅದೇ ಕಾರಣ ಯಾಕೇಳು, ನಾನು ದಪ್ಪಕ್ಕಿಲ್ಲ. ಒಳ್ಳೆ ಊಟ ಅಂತೂ ಸಿಗಲ್ಲ, ಅದು ಹೊಟ್ಟೆ ತುಂಬ ಆಗಲ್ಲ ಅಂದ್ಬಿಟ್ಟು ನೀನು ನೋಡು ಹೆಂಗದೆ. ನೋಡಿ ಇದು ಎತ್ಕೋದ್ರೆ ಒಳ್ಳೆ ಊಟ ಸಿಗ್ತದೆ, ಒಂದು ವಾರ ಊಟ ಮಾಡೋಂಗಿಲ್ಲ ಅಂತ ದಪ್ಪ ಆಗ್ಬೇಕು. ಆಯ್ತಪ್ಪ, ನಮ್ಗೆ ನಿಯತ್ತಿಲ್ಲ. ನೀವು ನಿಯತ್ ಇರೋದಕ್ಕೆ ಜಾಸ್ತಿ. ಆಯ್ತಪ್ಪ, ಆಯ್ತು. ನಮ್ಗೆ ನಿಯತ್ತಿಲ್ಲ ಕಣ ಕಿರಣ, ನೀವಿಬ್ರು. ನಮ್ಗೆ ನಿಯತ್ತಿಲ್ವಂತೆ. ಅವ್ನು ನಿಯತ್ತಿರೋದಕ್ಕೆ ಇಷ್ಟು ಹಬ್ಬ ಆಗವನಂತೆ. ಓ ಇವ್ನು ನೋಡು, ಇವ್ರಪ್ಪ ಹೆಂಗ್ಸಾಗಿ ಗುಡ್ಸ್ಬೇಕಾಗಿತ್ತು, ನೋಡೋದು ಗಂಡ್ಸಾಗಿ ಬಿಟ್ಟವನೇ. ಒಳ್ಳೆ ಊಟ ಆಯ್ತು. ಇವತ್ತು ಇಲ್ಲೇ ರೆಸ್ಟು, ನಾಳೆ ಬೆಳಗ್ಗೆ ಎದ್ದು ಹೋಗ್ಬೇಕು. ಅದೇನು ನಮ್ಗೆ ಹೊಟ್ಟೆ ಹುಡ್ಸಿರೋ ಎಲ್ಲಿ ಬಂದ್ರು. ಅವನಾ ಬಾಯ್ ಹೇಳ್ಬಿಡು, ನೈಟ್ ಊಟ ಮಾಡೋದಕ್ಕೆ ಸಿಗೋಣ. ನೈಟು ಬಾಯ್. ಎಲ್ಲ ಹುಡುಗರು ಬಜ್ಜಿ ತಂದವ್ರೆ, ಬಜ್ಜಿ ತಿಂದ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಸ್ಟೇ ಮಾಡಬೇಕು. ನಾಳೆ ಬೆಳಗ್ಗೆ ಎಲ್ಲಿಂದ ಬಿಡಬೇಕು ಏನಿಲ್ಲ. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಇವತ್ತಿಲ್ಲೇ ರೆಸ್ಟ್ ಮಾಡಬೇಕು, ಮಲ್ಕೋಬೇಕು ಇವಾಗ ಊಟ ಮಾಡಿ ಅಷ್ಟೇ. ಲೈಟ್ ಬೆಳಿ ಅಂತ ದೆವ್ವ ನೋಡಿ, ದೆವ್ವ ನಮ್ಮ ಪಕ್ಕದಲ್ಲಿ ದೆವ್ವ ಬಂದಿಸ್ಕೊಂಡು ಇವಾಗ ಮಲ್ಕೋಬೇಕು ನಾವು. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. 2 ಗಂಟೆ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.